ಆಗಿರೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಪಾರ್ಟ್ 3 ಆಗಿರುತ್ತೆ. ನೋಡಿದ್ರಲ್ಲ ಗೋಕರ್ಣೇಶ್ವರ ಟೆಂಪಲ್ ಮತ್ತು ಉಳ್ಳಾಳ ಬೀಚ್ ಯಾವ ರೀತಿ ಇತ್ತು ಅಂತ. ನಾವೀಗ ನೆಕ್ಸ್ಟು ಸೋಮೇಶ್ವರ ಬೀಚು ಮತ್ತು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದಂತಹ ಸೋಮನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ, ನೋಡೋಣ ಬನ್ನಿ. ದೇವಸ್ಥಾನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇದಕ್ಕೆ 3 ಕಡೆಯಿಂದ ದಾರಿ ಇದೆ. ಬೀಚಿಗೂ ಮತ್ತು ಸೋಮನಾಥೇಶ್ವರ ಟೆಂಪಲ್ಗೂ 3 ಕಡೆ ದಾರಿ ಇದೆ. ನೋಡಿ, ಇದು ಫಸ್ಟ್ ಎಂಟ್ರೆನ್ಸ್, ಇದು ಈ ದೇವಸ್ಥಾನ. ನಾವು ಆವಾಗಲೇ ಹೋಗಿದ್ದು ಇನ್ನೊಂದು ಸೆಕೆಂಡ್ ಎಂಟ್ರೆನ್ಸಲ್ಲಿ. ನೋಡಿ, ಇದು ಫಸ್ಟ್ ಎಂಟ್ರೆನ್ಸು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ, ಮತ್ತು ನೀಟಾಗೂ ಕೂಡ ಇದೆ. ಪ್ಲೇಸ್ ಅಂತೂ ತುಂಬ ಪ್ರಶಾಂತವಾಗಿ, ಜನನೂ ಕಡಿಮೆ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಗರುಡಗಂಬ ಇತ್ತು, ಅದಕ್ಕೆ ತೆಂಗಿನಕಾಯಿ, ಹಳಸಿನಣ್ಣು, ಬಾಳೆಗೊನೆ, ತುಂಬ ಇನ್ನೂ ಏನೇನೋ ಕಟ್ಟಿದ್ರು. ಅದು ಏನಕ್ಕೆ ಅನ್ನೋದು ನಮಗೂ ಗೊತ್ತಾಗಿಲ್ಲ. ನಾವು ಹೋಗಿದ್ದ ದಿನವೇ ಒಂದು ಜಾತ್ರೆ ನಡೀತಾ ಇತ್ತು, ಅದಕ್ಕೆ ಆ ರೀತಿ ಏನೋ ಕಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ಲಿರೋ ಜನ. ತುಂಬಾ ಚೆನ್ನಾಗಿತ್ತು, ಒಂಥರ ತುಂಬ ವಿಚಿತ್ರವಾಗಿತ್ತು ಅದೊಂದು. ಮತ್ತು ದೇವಸ್ಥಾನ ನಾವು ಹೋಗೋ ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಬರೀ ಮುಂದೆಗಡೆ ದರ್ಶನ ಮಾಡಿಕೊಂಡು ಅಲ್ಲೇ ಕೈ ಮುಕ್ಕೊಂಡು ಫುಲ್ಲು ದೇವಸ್ಥಾನ ಎಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ. ಆವತ್ತಿನ ನೈಟೇನೇ ಅಲ್ಲಿ ರಥೋತ್ಸವ ನಡೀತಾ ಇತ್ತು. ಇದು ದೇವಸ್ಥಾನ ಶಿವನ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು. ಜನನೂ ಕೂಡ ಕಡಿಮೆ ಇದ್ದರು, ಒಂಥರ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ನೋಡಿ, ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಸೇಮು ಧರ್ಮಸ್ಥಳನೇ ನೋಡೋ ಥರ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಈ ರೀತಿ ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಬಿಸಿಲು ಕೂಡ ತುಂಬಾ ಜಾಸ್ತಿ ಆಗಿತ್ತು ನಾವು ಹೋಗಿರೋ ಟೈಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ದೇವಸ್ಥಾನ ಅಂತೂ. ಮಿಸ್ ಮಾಡ್ದಲೇ ಮಂಗಳೂರಿಗೆ ಬಂದರೆ ಈ ಪ್ಲೇಸನ್ನು ಕೂಡ ವಿಸಿಟ್ ಮಾಡಿ. ಮತ್ತು ಬೀಚ್ನಲ್ಲೂ ಕೂಡ ಜಾಸ್ತಿ ಜನ ಏನು ಇರಲ್ಲ, ತುಂಬಾ ಕಡಿಮೆ ಜನ ಇರುತ್ತೆ. ತುಂಬ ಆಟಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ನಲ್ಲಿ. ಮತ್ತು ಇಲ್ಲೂ ಕೂಡ ಅನ್ನಪ್ರಸಾದ ಇರುತ್ತೆ, ಬೇಕು ಅನ್ನೋರು ಈ ರೀತಿ ಅಲ್ಲಿ ಅನ್ನಪ್ರಸಾದ ಕೂಡ ಮಾಡ್ಬೋದು. ನೋಡಿ, ಈ ರೀತಿ ಗರುಡಗಂಬಕ್ಕೆ ಈ ರೀತಿ ಫ್ಲ್ಯಾಗ್ ಏನೋ ಕಟ್ಟಿದ್ರು. ಅದು ಏನಕ್ಕೆ ಅಂತ ವರ್ಷ ಈ ಥರ ಟೈಮಲ್ಲಿ ಕಟ್ತಾರಂತೆ. ನಮಗೂ ಅದೇನು ಅಂತ ಗೊತ್ತಾಗಲಿಲ್ಲ. ಮತ್ತು ಇಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿತ್ತು ಇದೊಂದು ಪ್ಲೇಸು. ನೋಡಿ, ಈ ಕಡೆಯಿಂದ ನಾವು ಬೀಚಿಗೂ ಕೂಡ ಹೋಗ್ಬೋದು ಮತ್ತು ದೇವಸ್ಥಾನಕ್ಕೂ ಕೂಡ ಈ ಕಡೆಯಿಂದ ಬರ್ಬೋದು. ಈ ರೀತಿ 3 ಕಡೆಯಿಂದ ಎಂಟ್ರಿ ಇದೆ ದೇವಸ್ಥಾನಕ್ಕೆ. ಇದು ಸನ್ಸೆಟ್ ಪಾಯಿಂಟ್ ಆಗಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ. ನೋಡಿ, ದೇವಸ್ಥಾನದಿಂದ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಿಗೆ ಬಂದರೆ. ನಿಮಗೂ ಕೂಡ ಇಷ್ಟ ಆಗುತ್ತೆ, ತುಂಬಾ ಪ್ರಶಾಂತವಾಗಿರುತ್ತೆ. ಆ ಬಂಡೆ ಮೇಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸು. ನೋಡಿ, ಬೀಚ್ನಲ್ಲೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಷ್ಟೇ. ನಾವು ಜಾಸ್ತಿ ಹೊತ್ತೇನು ಬೀಚ್ನಲ್ಲಿ ಇರಲಿಲ್ಲ. ಇಲ್ಲೂ ಕೂಡ ತುಂಬಾ ಡೀಪ್ ಇರೋದ್ರಿಂದ ಜಾಸ್ತಿ ಬಿಡೋದಿಲ್ಲ. ನಾವಿಲ್ಲಿ ಬಂಡೆ ಮೇಲೆಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ ಅಷ್ಟೇ. ಸೋಮನಾಥೇಶ್ವರ ದೇವಸ್ಥಾನ ಮತ್ತು ಸೋಮೇಶ್ವರ ಬೀಚ್ ಹೇಗಿತ್ತು ಅಂತ. ಅದು ಚೆನ್ನಾಗಿತ್ತಲ್ವ. ಜನನೂ ತುಂಬ ಕಡಿಮೆ ಇದ್ದಾರೆ. ನಮಗೆ ಬೀಚು ಮತ್ತು ದೇವಸ್ಥಾನ ಎರಡೂ ನೋಡಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬನ್ನಿ. ಮತ್ತು ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಜಾಸ್ತಿ ಜನನೂ ಕೂಡ ಇರೋದಿಲ್ಲ. ಆದ್ದರಿಂದ ಈ ಬೀಚಿಗೆ ಬಂದರೆ ನಿಮಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೈಂಡ್ ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇದೇ ಥರ ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.